ಧನುಸ್ಸು ರಾಶಿ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಭಿನ್ನಾಭಿಪ್ರಾಯಗಳು ಇರುವಂಥದ್ದಾಗತ್ತೆ. ಒಬ್ಬರು ಹೇಳಿದ ಮಾತನ್ನು ಮತ್ತೊಬ್ಬರು ಕೇಳದೇ ಇರತಕ್ಕಂಥದ್ದು, ವಾದ ಮಾಡ್ತಕ್ಕಂಥದ್ದು, ಇವೆಲ್ಲ ಮನಸ್ಸಿಗೆ ಅಹಿತವನ್ನು ಉಂಟು ಮಾಡುವಂಥದ್ದಾಗತ್ತೆ. ಪ್ರಯಾಣದಲ್ಲಿ ಸಮಸ್ಯೆಗಳಾಗತ್ತೆ, ಎಚ್ಚರಿಕೆಯನ್ನು ವಹಿಸಿ. ಕೆಲವರಿಗೆ ಪ್ರಯಾಣ ಮಾಡುವಂಥದ್ದು, ತಿರುಗಾಟ ಮಾಡುವಂಥದ್ದು ಏನೋ ಒಂದು ರೀತಿಯ ಖುಷಿ ಕೊಡುತ್ತೆ. ಆದರೆ ಆ ರೀತಿ ಮನಸ್ಸನ್ನು ಮರೆತು ನೀವು ಪ್ರಯಾಣವನ್ನು ಮಾಡ್ತಾ ಇದ್ದಂಥವರಿಗೆ ತೊಂದರೆಗೆ ಅವಕಾಶ ಇದೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮ ಗಣನೆಗೆ ಬರೋದಿಲ್ಲ. ನೀವು ಎಲ್ಲಿ ಏನು ಕಷ್ಟಪಟ್ಟು ಕೆಲಸ ಮಾಡ್ತಿರೋ ಅದು ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಆ ರೀತಿಯಲ್ಲಿ ನೀವು ಮಾಡ್ಕೊಂಡಿರ್ತೀರಿ. ಬೇರೆಯವರು ನೋಡಲಿ ಅಂತ ಹೇಳಿ ತೋರಿಕೆ ಕೆಲಸಗಳನ್ನು ಮಾಡಿದಾಗ ಅದು ಯಾರೂ ಕೂಡ ಗಮನಿಸದೇ ಇರುವ ಹಾಗೆ ಆಗುವಂಥದ್ದಾಗತ್ತೆ. ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಫಲಿತಾಂಶ ಇಲ್ಲ, ಹಾಗಾಗಿ ಪ್ರಯೋಜನ ಏನಾಯಿತು? ಇದೇ ಪ್ರಶ್ನೆ ಬೇರೆಯವರಿಗೂ ಬರುವಂಥದ್ದಾಗತ್ತೆ. ಹಾಗಾಗಿ ಅದನ್ಯಾವುದನ್ನು ಲೆಕ್ಕಕ್ಕೆ ಇಟ್ಕೊಳ್ಳದೆ ಇರೋ ಹಾಗಾಗತ್ತೆ. ಯಾರಿಗೂ ಕೂಡ ಸಾಲವನ್ನು ಕೊಡಬೇಡಿ. ಸಾಲದ ವಿಚಾರದಿಂದ ದೂರ ಉಳಿದ್ರೆ ನಿಮ್ಮ ಗೌರವ ಉಳಿಯುತ್ತೆ. ಹಣದ ವಿಚಾರಕ್ಕೆ ಜಗಳ ಮಾಡ್ಕೊಳ್ತೀರಿ, ತೊಂದರೆಯನ್ನು ಅನುಭವಿಸ್ತೀರಿ. ಇದು ಯಾವುದೂ ಕೂಡ ಬೇಡ ಅಂತ ಅರ್ಥ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಆ ದುರ್ಗಾದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಶುಭವಾಗಿ. ಮಕರ ರಾಶಿ ಏನೋ ಒಂದಷ್ಟು ಸಮಾಜ ಸೇವೆ ಮಾಡಬೇಕು, ಸಾರ್ವಜನಿಕವಾಗಿ ನನ್ನನ್ನು ನಾನು ಗುರುತಿಸ್ಕೊಳ್ಬೇಕು, ನಾನು ವೈಯಕ್ತಿಕವಾಗಿ ಬೆಳಿಬೇಕು ಅನ್ನುವಂತಹ ಹಂಬಲ ಜಾಸ್ತಿ ಆಗುವಂತಹ ದಿವಸ. ಮನೆಯವರ ಯೋಗಕ್ಷೇಮದಲ್ಲಿ ವ್ಯತ್ಯಾಸಗಳಾಗತ್ತೆ. ಅದಕ್ಕೆ ಕಾರಣ ಯಾರು? ಅದರ ಜವಾಬ್ದಾರಿಯನ್ನು ಯಾರು ಹೊತ್ಕೊಳ್ಬೇಕು? ನೀವೇ ಅನ್ನುವಂಥದ್ದು ಗೊತ್ತಿರಲಿ. ಹಿರಿಯರ ಮಾರ್ಗದರ್ಶನ ಮಾತು ಯಾವುದು ಕೂಡ ಫಲಿಸೋದಿಲ್ಲ. ದೊಡ್ಡವರು ಕೂರಿಸ್ಕೊಂಡು ಬುದ್ಧಿ ಹೇಳ್ತಾರೆ, 4 ಮಾತುಗಳನ್ನು ಆಡ್ತಾರೆ, ಸಲಹೆಗಳನ್ನು ಕೊಡ್ತಾರೆ, ಅದೆಲ್ಲ ನಿಮಗೆ ಪಥ್ಯ ಆಗಿಬಿಡುತ್ತೆ. ಯಾವ ಮಾತನ್ನು ಕೂಡ ನೀವು ತಗೊಳ್ಳೋದಿಲ್ಲ. ಸರಿಯಾಗಬೇಕು ಅಂತಂದರೆ ಹೇಗೆ ಅನ್ನುವಂಥದ್ದು ಪ್ರಶ್ನೆ. ನವವಿವಾಹಿತರಲ್ಲಿ ದಾಂಪತ್ಯದ ವಿಚಾರಕ್ಕೆ ಒಂದಷ್ಟು ಜಗಳಗಳಾಗುವಂಥದ್ದು, ಹೊಂದಾಣಿಕೆಯ ಕೊರತೆ ಆಗುತ್ತೆ. ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೊಂದಷ್ಟು ಸಮಯ ಬೇಕಾಗಬಹುದು ಅನ್ನುವಂಥದ್ದು. ಸ್ಥಿರಾಸ್ತಿಗಳ ವಿಚಾರಕ್ಕೆ ಜಗಳ ಆಗಬಹುದು, ಅದೂ ಗಮನದಲ್ಲಿರಲಿ. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ. ಆದಿ ದಂಪತಿಗಳು ನಿಮ್ಮ ವೈವಾಹಿಕ ಜೀವನದಲ್ಲಿರತಕ್ಕಂತಹ ಯಾವ ಭಿನ್ನಾಭಿಪ್ರಾಯಗಳಿದೆ ಅದನ್ನು ದೂರ ಮಾಡಲಿ. ಪರಸ್ಪರವಾಗಿ ನಿಮ್ಮಿಬ್ಬರಲ್ಲಿ ಐಕ್ಯಮತ್ಯ ಅಂತಕ್ಕಂಥದ್ದು ಬರಲಿ. ಶುಭವಾಗಿ. ಕುಂಭರಾಶಿ ಯಾವುದೇ ವ್ಯವಹಾರಕ್ಕೆ ಇವತ್ತು ಮಧ್ಯಾಹ್ನದ ನಂತರದಲ್ಲಿ ಅಷ್ಟೊಂದು ಸಮಯ ಚೆನ್ನಾಗಿಲ್ಲ. ಮಧ್ಯಾಹ್ನದ ಒಳಗಡೆ ನಿಮ್ಮದೇನಾದರೂ ಅಗತ್ಯ ಕೆಲಸಗಳಿದ್ದರೆ ಅದನ್ನು ಪೂರೈಸಿಕೊಳ್ಳಿ ಅನ್ನುವಂಥದ್ದು. ಅನಗತ್ಯವಾದಂತಹ ವಿಚಾರಗಳಲ್ಲಿ ಭಾಗಿಗಳಾಗ್ತೀರಿ. ಯಾರೂ ನಿಮಗೆ ಆಹ್ವಾನ ಏನು ಕೊಟ್ಟಿರೋದಿಲ್ಲ, ನೀವಾಗೇ ಹೋಗ್ತೀರಿ, ಅವಮಾನ ಮಾಡ್ಕೊಳ್ತೀರಿ, ಬರ್ತೀರಿ. ಇದು ಬೇಕಾಗಿತ್ತಾ ಅಂತ ಹೇಳಿ ಅನಿಸುವಂಥದ್ದು. ನಿಮ್ಮ ಮಹತ್ವಾಕಾಂಕ್ಷೆಗಳು ಈಡೇರುವಂತಹ ಸಮಯ ಇದ್ದಾಗ ಸಮಯವನ್ನು ಹಾಳು ಮಾಡಿಕೊಳ್ಳುವಂಥದ್ದು ಒಳ್ಳೆಯದಲ್ಲ. ನಿಮ್ಮ ಕೆಲಸ ಕಾರ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಆಗಬೇಕಾದಂತಹ ಜವಾಬ್ದಾರಿಯುತವಾದಂತಹ ಕರ್ತವ್ಯ ಮಾಡಲೇಬೇಕಾದಂತಹದ್ದಕ್ಕೆ ಗಮನ ಕೊಡಿ ಅನ್ನುವಂಥದ್ದು. ವಿದ್ಯಾರ್ಥಿಗಳು ಸಂಬಂಧಪಡದೇ ಇರತಕ್ಕಂತಹ ಚಟುವಟಿಕೆಗಳಲ್ಲಿ ಭಾಗಿಗಳಾಗಿ ಶಿಕ್ಷೆಯನ್ನು ಅನುಭವಿಸ್ತೀರಿ. ಓದನ್ನು ಹೊರತಾಗಿ ಬೇರೆಲ್ಲ ಚಟುವಟಿಕೆಗಳಲ್ಲಿ ನಿಮ್ಮ ಮನಸ್ಸಿದ್ರೆ ಅದು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಬೇರೆಯವರಿಗೆ ಸಹಾಯವನ್ನು ಮಾಡಿ ಹೆಸರು ಮಾಡ್ತೀರಿ. ಇಂಥವರಿಂದ ಸಹಾಯ ಆಯಿತು ಅನ್ನುವಂಥದ್ದು ನಿಮಗೆ ಕೀರ್ತಿಯನ್ನು ತಂದುಕೊಡಬಹುದು. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ತಂದೆ ತಾಯಿ ಹಿರೀಕರ ಜೊತೆಯಲ್ಲಿ ವಾದ ವಿವಾದಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ದೊಡ್ಡವರು ಏನೇ ಆದರೂ ಕೂಡ ಅನುಭವಸ್ಥರಿರ್ತಾರೆ. ಅವರ ಅನುಭವದ ಮುಂದೆ ನಿಮ್ಮ ವಿದ್ಯಾ ಬುದ್ಧಿ ಇವೆಲ್ಲವೂ ಕೂಡ ಸ್ವಲ್ಪ ಯೋಚಿಸಿ ನಿರ್ಧಾರ ಮಾಡಬೇಕಾದಂತಹ ವಿಚಾರಗಳಾಗತ್ತೆ. ಅದನ್ನು ಗಮನದಲ್ಲಿಟ್ಕೊಳ್ಬೇಕು. ಅನಾರೋಗ್ಯ ಪೀಡಿತರಿಗೆ ಸಮಸ್ಯೆ ಆಗುವಂಥದ್ದಿರುತ್ತೆ, ತೊಂದರೆ ಇದೆ, ಹೆಚ್ಚು ಗಮನವನ್ನು ಹರಿಸಬೇಕಾದಂಥದ್ದಿದೆ, ತುಂಬ ಆಯಾಸ ಪಡಬೇಕಾದಂತಹ ದಿವಸವಾಗುತ್ತೆ. ವಿದ್ಯಾರ್ಥಿಗಳು ಬಲವಂತದಿಂದ ಬೇಸರದಿಂದ ಓದಲೇಬೇಕು, ಅನಿವಾರ್ಯ ಅನ್ನುವಂಥದ್ದು ಮನಸ್ಸಿಗೆ ಬಂದುಬಿಡುತ್ತೆ. ಇದು ಯಾವುದೂ ಕೂಡ ಅಷ್ಟು ಒಳ್ಳೆಯದಲ್ಲ. ಓದುವಾಗ ಖುಷಿಯಿಂದ ಸಂತೋಷದಿಂದ ಓದಿ ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಮುಖ್ಯವಾಗುತ್ತೆ. ಶೀತ ಸಂಬಂಧವಾದಂತಹ ಆರೋಗ್ಯ ಸಮಸ್ಯೆಯಿಂದ ಒಂದಷ್ಟು ವ್ಯತ್ಯಯಗಳು ಆಗುವಂಥದ್ದಿದೆ. ಅಘೋರ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.